ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ಫಸ್ಟಿಗೆ ಎದ್ದಿದ್ದೆ. ಬ್ರೇಕ್ಫಾಸ್ಟ್ ಇವತ್ತು ಹೊರಗಡೆದ್ದು ತರ್ತಾರೆ ಅಂತ ನನ್ನ ಹಸ್ಬೆಂಡ್ ನಾನು ಹೇಳಿದ್ದೆಲ್ಲ, ನಿನ್ನೆ ಸ್ವಲ್ಪ ನನಗೆ ಹುಷಾರಿರಲಿಲ್ಲ, ಹಾಗೆ ಹೊರಗಡೆದ್ದು ಬ್ರೇಕ್ಫಾಸ್ಟ್. ಹಾಗೂ ಒಂದೊಂದೇ ಕೆಲಸ ಉಂಟು, ಎಲ್ಲ ಮಾಡೋಣ ಅಂತ ಹೇಳಿ ಒಟ್ಟಿಗೆ ಸೇರಿ ಬ್ರೇಕ್ಫಾಸ್ಟ್ ಇವತ್ತು ಬನ್ಸ್ ತರ್ತಾರೆ ಇರಬೇಕು. ಬನ್ಸ್ ಮಾಡಿದ್ದೆ, ಬ್ರೇಕ್ಫಾಸ್ಟ್ ಆಗಿದ್ದೆ, ಮತ್ತು ಕೆಲಸ ಸ್ಟಾರ್ಟ್. ಬೇಗ ಬೇಗ ಕೆಲಸ ಮಾಡಿ ಮತ್ತು ಕೂತ್ಕೊಳ್ಳೋದು. ಕ್ಲಾರು ಬಂದ ಇರಬೇಕು. ಎಂತದ ನಿಂದು ಬೆಳಿಗ್ಗೆ ಬೆಳಿಗ್ಗೆ ಹೋಗ, ಎಂತ ನೋಡ ಒಂದು ಓಪನ್ ಮಾಡ, ಏನಾಗುದಿಲ್ಲ, ಮಾಡು. ಹೋಗ, ಅವ್ನು ಕರಿತಾನೆ ನೋಡಿ. ಗಾಡಿ ಇದು ಗೇಟ್ ಓಪನ್ ಮಾಡ್ಲಿಕ್ಕೆ ಬರಲ್ಲ ಅವನಿಗೆ. ನಮ್ಮ ಪಜ್ಜದ್ದು ಯಾರೋ ಕಾಲು ಮುರಿದಿದ್ದಾರೆ ಪಾಪ. ಅಂದ್ರೆ ಮೊನ್ನೆ ಇದಿತ್ತಲ್ವಾ ವ್ಯಾಲೆಂಟೈನ್ ಡೇ, ಅಲ್ಲಿ ಹೋಗಿದ್ದ ಎಲ್ಲ ಹೋಗ್ಲಿಕ್ಕೆ ಎಲ್ಲ ಕಡೆ. ಎಲ್ಲಿ ಹೋಗಿಲ್ಲ. ಅಲ್ಲಿ ಯಾವ ಹುಡುಗಿ ಕಾಲು ಮುರಿದಾಕಿದ್ದಾಳೆ ಗೊತ್ತಿಲ್ಲ. ಇವನಿಗೆ ಹೇಳಿದ್ರೆ ಕೇಳುದಿಲ್ಲ, ಹೋಗ್ಬೇಡ ಹಾಗೆಲ್ಲ ಅಂತ ಹೇಳಿ ಹೋಗ್ತಾನೆ. ಇಲ್ಲ ಅತ್ತಿಗೆ, ನಾನು ಹೀರೋ ರೀತಿ ಇದ್ದೀನಿ, ಸಲ್ಮಾನ್ ಖಾನ್ ರೀತಿ ಇದ್ದೀನಿ, ನನಗೆ ಈಗ ನೋಡಿ ಹೀಗೆ ಬೀಳ್ತಾರೆ ಹುಡುಗಿ ಅಂತ ಹೇಳಿ ಹೋದ. ಹಿಂದೆ ಬರುವಾಗ ನೋಡುವಾಗ ಹೀಗೆ ಬರ್ತಾ ಇದ್ದಾನೆ. ಹುಡುಗರು ಬಿದ್ರ ಅಂತ ಹಿಂದ್ಗಡೆ, ಅದಕ್ಕೆ ಓಡಿ ಬಂದಿದ್ದಾನೆ ಅಂತ ಕಾಲೆಲ್ಲ ಮುರಿದು ಬಂದಿದ್ದಾನೆ. ಇನ್ನೊಬ್ಬ ಬಂದ. ನೋಡಿ 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 ನಡೆಯೋದು ನೋಡಿ. ಈಗ ಹಾಗೆ ಹೇಳ್ಬೇಕು ನೀನು, ಮಸಾಲ ಕ್ಯಾಚ್ ಅದು ಕ್ಯಾಚ್, ಯಾರು ಕ್ಯಾಚ್ ಹಿಡಿದಿದ್ದಂತ ಗೊತ್ತಿಲ್ಲ. ಈಗ ನೀನೀಗ ಮೇಲೆ ಕೆಳಗೆ ಹೋಗಿ ಗಲೀಜ್ ಮಾಡೋದು ಆಯ್ತಾ? ಮೊನ್ನೆಯಿಂದ 3 ದಿವಸ ಅಂತ ಹೇಳಿದ ನನ್ನ ಹತ್ರ. ಹೌದು, 3 ದಿವಸದ ಮಸಾಲೆ ಕ್ಯಾಚ್ ಹಾಗೆ ಉಂಟಾ? ಜಾಸ್ತಿ ಆಗ್ತಾ ಉಂಟು. ಹಿಂದೆಲ್ಲ ನಮ್ಗೆ ಗೊತ್ತಾಗುತ್ತೆ. ನೀನು ಎಂತ ಅನಿಸಿದ್ಯಾ? ನಮ್ಗೆ ಏನು ಗೊತ್ತಿಲ್ಲ ಅಂತ. ಇನ್ನೊಬ್ಬ ಬಂದ, ಇನ್ನೊಬ್ಬ ಮಂಜೇಶ್ವರ ಹೋಗಿ ಬಂದ. ಇವನು ಎಲ್ಲಿ ಬ್ಯಾಂಗ್ಳೂರ್ ಹೋಗಿದ್ದ ಅಂತ. ಕಾಂಪಿಟೇಷನ್ ರಿಸಲ್ಟ್ ನಾಳೆ ಬರ್ತದೆ, ಮೋಸ್ಟ್ಲಿ ಫಸ್ಟ್ ಸಿಗ್ತದೆ. ಸ್ಟೇಟ್ ಲೆವೆಲ್ ಕಾಂಪಿಟೇಷನ್. ಮೊನ್ನೆ ಮೈಸೂರಲ್ಲಿ ಫಸ್ಟ್ ಸಿಕ್ಕಿದೆ ನಾವು. ಹೌದಾ? ತಗೊಳ್ಳ. ಸಂಜೆಗೆ ಬಂತು ಚಿಕನ್. ಅದು ವ್ಯಾಲೆಂಟೈನ್ ಡೇ ಅಲ್ಲ, ಹಾಗೆ ಹೋಗಿದ್ದ. ಅದು ಎಂತ ಕ್ಯಾಚ್ ಆಗಿದೆ ನಂಗೆ ಗೊತ್ತಿಲ್ಲ, ಎಲ್ಲಿ ನೋವಾಗಿದೆ ಏನು, ಸರಿ ನಡಿಲಿಕ್ಕೆ ಆಗ್ತಾ ಇಲ್ಲ ಮಾತ್ರ. ಮೇಲಿಂದ ಕೆಳಗಡೆ ಆಗಿದೆ, ಕೆಳಗಿಂದ ಕೆಳಗಡೆ ಆಯ್ತಾ? ಓಕೆ, ಈಗ ಒಳಗಡೆ ಹೋಗೋಣ. ಎಂತ ವಿಷಯ? ಎಂತ ಬ್ಯಾಗ್ ಎಲ್ಲ ಹಾಕೊಂಡು ಎಂತ ವಿಷಯ? ಅವನು ಜಾಗಿಂಗ್ ಹೋಗಿದ್ದ. ಕ್ರಿಸ್ಮಸ್ ರೆಡ್ ಎಲ್ಲ ಹಾಕಿ. ಅಲ್ಲ, ಕ್ರಿಸ್ಮಸ್. ಆಯ್ತು, ಹೋಗುವ. ಬೆಳಗ್ಗೆ ಸ್ವಲ್ಪ ಗಿಡಗಳನ್ನೆಲ್ಲ ನೋಡೋದು, ಇದು ರಾಯ್ದು ಕೆಲಸ. ನೀರು ಹಾಕುದೆಲ್ಲ ಹಾಗೆ ಸರಿ ಹಾಕಿದೆನಾ ಇಲ್ವಾ ನೋಡ್ಬೇಕಲ್ವಾ ರಾಯ್? ಹೌದು. ಹೌದಾ? ಹಾಕುದಿಲ್ವಾ ಸರಿ ನೀನು? ನೀವು ನೋಡಿ ಏನು ಸಿಗ್ತದೆ ನಿಮಗೆ. ನನಗೆ ಏನು ಸಿಗಲಿಲ್ಲ ಸದ್ಯಕ್ಕೆ, ಅದೇ ನೋಡ್ತಾ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀರಾ ಇಲ್ವಾ ಅಂತ ಹೇಳಿ. ಅಲ್ಲಿ ಡ್ಯಾಡಿ ನೋಡಿ ಮೊನ್ನೆ ಎಂಥದ್ದು ಮೆಣಸಿನಕಾಯಿದು ದಂಟು ತೆಗೆದು ನೋಡಿ ಅದರೊಳಗೆ ಹಾಕಿದ್ದು. ಹೀಗೇ ಮಾಡು, ಎಲ್ಲಿ ಹೋದ್ರೆ ಅಲ್ಲಿ ಗಲೀಜು ಮಾಡು. ಡ್ಯಾನು, ಅವ್ನಿಗೆ ಯಾಕೆ ಅಲ್ಲಿ ಕಟ್ಟಿದ್ದೀರಾ ಪಾಪ? ಡ್ಯಾನಿ, ನಿನ್ನ ಜಾಗ ಕ್ಲೀನ್ ಆಗ್ತಾ ಇತ್ತಾ ಅಂತ. ಓಕೆ, ಇವತ್ತು ಸಂಡೇ, ಹಾಗೆ ಸುಮಾರು ಕೆಲಸ ಉಂಟು. ಒಬ್ಬೊಬ್ಬರದ್ದು ಒಂದೊಂದು ಮಕ್ಕಳದ್ದು ಕೆಲಸ ಆಗ್ತಾ ಉಂಟು, ಹಾಗೂ ನಂದು ಕೂಡ ಕೆಲಸ ಉಂಟು, ಅಡುಗೆ ಅದು ಇದು ಅಂತ ಹೇಳಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಅಲ್ಲೆಲ್ಲ ಕ್ಲೀನಿಂಗ್ ಆಯಿತು. ಈಗ ಇಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೆ ಉಂಟು. ಇಲ್ಲಿ ಮತ್ತೆ ಶೆಡ್ ಅದೆಲ್ಲ ಆಯಿತು. ಬಿಸಿಲು ಕಪ್ಪಾಗ್ತೀಯಾ? ಇವತ್ತು ಬರ್ಲಿಕ್ಕಿದ್ದಿಲ್ಲ, ಮತ್ತೆ ಬಂದ. ನೀನು? ನಾನು ಹಾಕೋದು. ಅವನು ಸನ್ಫ್ಲೂ ಪ್ರೊಟೆಕ್ಷನ್ ಉಂಟು. ಅವನು ಕೂಡ ಆಗೋದಿಲ್ಲ ನಿನ್ನ ಥರ. ಎಂತ ಬೇಕಾ ನಿಮಗೆ? ಅಲ್ಲ, ಹೇಳುದಾ? ನಿಂದಾಯ್ತಾ ಕೆಲಸ? ವಿಡಿಯೋ ತೆಗೆದುಬಿಟ್ಟು ನಂದಾಯ್ತು, ನಿಂದು ಮಾಡು. ನಂದಾಯ್ತು ಎಲ್ಲ ಕೆಲಸ. ಇದೊಂದು ಲಾಸ್ಟ್ ಇರೋದು, ಮತ್ತೆ ನಾನು ಹೋಗಿ ರೆಸ್ಟ್ ಮಾಡೋದು. ಮನೆ ಯಾರು ಕ್ಲೀನ್ ಮಾಡ್ತಾರೆ? ಮನೆ ಅವನು ರೋಬೋ ಮಾಡ್ತಾನೆ.
ನಂದಾಯ್ತು. ಇನ್ನು ನಾ ರೆಸ್ಟ್, ಸಂಡೇ ಅಲ್ಲ. ನೀನು ಮಾಡಿ ನಿನ್ನ ಕೆಲಸ. ನಂದು ಕೂಡ ಆಯಿತು, ನಾನು ಕೂಡ ರೆಸ್ಟ್. ಹೋಗು 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 ಹೋಗು. ನೀನೆಂತದ ಬೀಳುದಲ್ಲಿ ಕೆಲಸ ಇಲ್ಲವ ನಿಮಗೆ? ನಂದು ಕೂಡ ಆಯ್ತು ಮಾರೆ. ಎಂತ ಆಯಿತು ನಿಂದು? ನಂದು ಕೆಲಸ ಆಯ್ತು, ಮತ್ತೆಂತ ಆಗುದು? ಮತ್ತೆ ಇಲ್ಲೆಲ್ಲ ಕ್ಲೀನ್ ಯಾರು ಮಾಡ್ತಾರೆ? ಅಲ್ಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೇವೆ. ಆಯಿಲ್ ಹಾಕು. ಬಾ 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 ಬಾ. ಆಯಿಲ್ ಖಾಲಿ. ಆಯಿಲ್ ಖಾಲಿ ಅಲ್ಲ, ಬಾ. 750 rupees ಕೊಡು. ಬೇಗ ಬಾ. ಓಕೆ, ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಮಧ್ಯಾಹ್ನಕ್ಕೆ ಮಾತ್ರ ಇದು. ಡ್ಯಾಡಿ ಭೂತ ಇತ್ತು ಮೀನು, ಅದನ್ನು ತೆಗೆದಿಟ್ಟಿದ್ದಾರೆ. ಇನ್ನೂ ಕೂಡ ಐಸಲ್ಲಿ ಉಂಟದು, ನೀರು ಕೂಡ ಹಾಕಲಿಲ್ಲ, ಏನು ಕೂಡ ಹಾಕಲಿಲ್ಲ. ತೆಗೆದು ಕ್ಲೀನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಟಿ ವಿ ನೋಡ್ತಾ ಇದ್ದಾರೆ. ಈಗ ನನಗೆ ಗೊತ್ತಿಲ್ಲ ನೀವು ಯಾವಾಗ ಕೊಡ್ತಾರೆ ಏನು ಅಂತ ಹೇಳಿ. ಆಲ್ರೆಡಿ ಗಂಟೆ ಆಯಿತು. ಅಮ್ಮ 12:45 ಆಯಿತು. ನಾನಿಲ್ಲಿ ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಮೀನು ಸಾರು ಮಾಡ್ತೀನಿ, ಪುಳಿ ಮುಂಚೆ ರೀತಿ, ಹಾಗೂ ಸ್ವಲ್ಪ ಫ್ರೈ ಮಾಡ್ತೀನಿ ಅಂತ ಹೇಳಿ. ಮಕ್ಕಳಿಗೆ ಸಾರು ಒಳಗಡೆ ಹೋಗೋದಿಲ್ಲ, ಹಾಗೆ ಸ್ವಲ್ಪ ಫ್ರೈ ಮಾಡ್ತೀನಿ ಅಂತೇಳಿ. ಪುಳಿ ಮುಂಚಿಗೆ ಇಲ್ಲಿ ಮಸಾಲೆ ತೆಗೆದಿದ್ದೀನಿ. ಸ್ವಲ್ಪ ಕಾಯಿ ಹಾಕಿ ಆಮೇಲೆ ಉಳಿದೆಲ್ಲ ಮಸಾಲೆ, ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿ ಹಾಕ್ತಾ ಇದ್ದೀನಿ. ಇದಕ್ಕೆ ಕೂಡ ಹಾಗೆ ಫ್ರೈ ಮಾಡಿದ್ದು ಕೂಡ ಹುಣಸೆ ಹಣ್ಣು ಹಾಗೂ ಇದೆಂತ ಒಣಮೆಣಸು ಎಲ್ಲ ನೆನೆ ಹಾಕಿದ್ದೀನಿ. ಹಾಗೂ ಅದಕ್ಕೂ ಕೂಡ ನೀರುಳ್ಳಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಎಲ್ಲ ಹಾಕಿ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಗ್ರೈಂಡ್ ಮಾಡ್ತೀನಿ. ಚೆನ್ನಾಗಾಗುತ್ತೆ ಅವಾಗ ಮಸಾಲೆ. ಇವಾಗ ಅದಕ್ಕೆ ರೆಡಿ ಆಗ್ತಾ ಉಂಟು. ಹೊರಗಡೆ ಎಲ್ಲ ಕ್ಲೀನಿಂಗ್ ನಡೀತಾ ಉಂಟು. ನಾನು ಸ್ವಲ್ಪ ಇದು ಮಾಡಿ ಒಳಗಡೆ ಬಂದೆ, ನನಗೆ ಸ್ವಲ್ಪ ಕೆಲಸ ಉಂಟಂತೇಳಿ ಅಡುಗೆದ್ದು. ಓಕೆ, ಬೇಗ ಬೇಗ ಮಾಡೋಣ. ನೋಡ, ಯಾವಾಗ ಮೀನಿಗೆ ಮಸಾಲೆ ಹಾಕ್ತೀರಾ ನೀವು? ಮೀನಿಗೆ ಮಸಾಲೆ ಯಾವಾಗ ಹಾಕ್ತೀರಾ? ಹಾಂ, ಮಸಾಲು ಬೂತಾಯಿ ತಂದಿದ್ದೀರಲ್ಲ? ಹಾಂ, ಟಿ ವಿ ನೋಡೋದು ಸಾಕು. ಅಮ್ಮ ಕೇಳ್ತಿದ್ದಾರೆ ಅಲ್ಲಿ ಯಾವಾಗ ಹಾಕ್ತೀರಾ ಅಂತ. ನೀವೇ ಮಾಡ್ತೀರಾ ಮೀನು ಸಾರೆಲ್ಲ? ಓ, ಅಮ್ಮ ಮಾಡೋದು ಬೇಡವಾ? ಓಕೆ. ಮೆಣಸು ಮತ್ತು ಹುಳಿ ಸ್ವಲ್ಪ ಒಣ ಹಾಕಿದ್ದೆ, ನೆನೆ ಹಾಕಿದ್ದೆ. ಹಾಗೆ ಅದನ್ನು ಮತ್ತೆ ಅದರೊಟ್ಟಿಗೆ ಜೀರಿಗೆ ಎಲ್ಲ ಸ್ವಲ್ಪ ಗ್ರೈಂಡ್ ಮಾಡೋದು. ಮತ್ತು ನೀರುಳ್ಳಿ ಕೂಡ ಹಾಕಿದ್ದೀನಿ. ಇದು ಫ್ರೈಗೆ, ಮತ್ತು ಇದು ಅದು ಸಾರಿಗೆ. ಆಯಿತು, ಬೂತಾಯಿ ಸರಿ ಮಾಡಿ ಆಯಿತು. ಇನ್ನು ಕಚ್ಕು ಮಾಡು. ಆಯಿತು. ತಗೊಳ್ಳು. ಅಮ್ಮ, ಓ ಅಮ್ಮ ಎಸ್, ತಗೊಳ್ಳಿ ಬೂತಾಯಿ. ಬೂತಾಯಿ ಮೀನು ಕ್ಲೀನ್ ಮಾಡಿದ್ರಾ? ಮಾಡಿದ್ದು. ಇದು ಯಾವುದು, ಇಷ್ಟೇನಾ? ಹಾಂ, ಇಷ್ಟೇ. ಇಷ್ಟೇನಾ ಮೀನು? ಅವರಷ್ಟೇ ಕೊಟ್ಟು. ಕೇಳು ಡ್ಯಾಡಿ ಒಂಥರ ಅಷ್ಟೇನಾ ಮೀನು ಅಂತೇಳಿ ಸಾರು ಮತ್ತು ಇದು ಮಾಡಲಿಕ್ಕೆ ಉಂಟಲ್ವಾ. ಗ್ರೈಂಡ್ ಮಾಡಿ ಮಸಾಲ ಹಾಕಿದರೆ ಉಂಟು ನೋಡಿ, ತುಂಬ ಚೆನ್ನಾಗಾಗುತ್ತೆ ಫ್ರೈಗೆ. ನೀವು ಕೂಡ ಟ್ರೈ ಮಾಡಿ, ನಾನು ಹೇಳಿದ್ದೇನಲ್ವಾ, ಅದೇ ರೀತಿ ಗ್ರೈಂಡ್ ಮಾಡಿ ಹಾಕಿ. ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಗೂ ಸ್ವಲ್ಪ ಸಾರು ಎರಡೂ ಕೂಡ ರೆಡಿ ಆಗ್ತಾ ಉಂಟು. ಮೀನಿನ ರೆಸಿಪಿ ಬೇಕಿದ್ದರೆ ನನ್ನ ರೆಸಿಪಿ ಚಾನಲನ್ನು ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ತುಂಬ ಹಾಕಿದ್ದೀನಿ ನಾನು, ಹಾಗೂ ಈಸಿ ರೆಸಿಪೀಸ್ ಹಾಕ್ತಾನೆ ಇರ್ತೀನಿ. ಅಲ್ಲಿಂದ ನೀವು ಕೂಡ ನೋಡಿ ಮಾಡ್ಬೋದು. ಇಲ್ಲಿ ನೋಡಿ, ಡೈಲಿ ಹಕ್ಕಿ ಬಂದು ಗೂಡು ಕಟ್ಟುತ್ತೆ ಇಲ್ಲಿ. ಎಲ್ಲ ಗಲೀಜು. ಫಸ್ಟಿಗೆ ನಮ್ಗೆ ಗೊತ್ತಿರಲಿಲ್ಲ. ನಾನು 2-3 ಇಲ್ಲಿ ಎಂತ ಇಲ್ಲಿ ಗಾಳಿಗೆ ಬಂದು ಇದಾಗಿದೆ ಅಂತ ಹೇಳಿ ನಾನು ತೆಗೆದಿದ್ದೆ. ಇದು ಇಷ್ಟ ಆಗಿರಲಿಲ್ಲ, ಖಾಲಿ 2 ಕಡ್ಡಿ ಮಾತ್ರ ಇತ್ತು. ಮೊನ್ನೆ ಕ್ಲೀನ್ ಮಾಡುವಾಗ ನೋಡಿ ಹೀಗೆ ಕಡ್ಡಿ ಇತ್ತಲ್ವಾ, ಇದೆಂತ ಗಾಳಿಗೆಲ್ಲ ಇಲ್ಲಿ ಬಂದಿದೆ ಅಂತ ಹೇಳಿ ತೆಗೆದಿದ್ದೆ. ಇವಾಗ ನೋಡಿದ್ರೆ ಮತ್ತೆ ಗೊತ್ತಾಯ್ತು, ಈಗ ಎಲ್ಲೋ ಕಿಕ್ಕಿ ಕಿಕ್ಕಿ ಮಾಡ್ತಾ ಇತ್ತು. ಹಾ, ಗೂಡು ಕಟ್ಟುತ್ತೆ. ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ. ಅದು ಇದೊಂದು ಮರಣ ಅದಕ್ಕೆ ಗೂಡು ಕಟ್ಟಲಿಕ್ಕೆ. ಇದು ಗಾಳಿ ಬಂದ್ರೆ ಬೀಳುದಿಲ್ವಾ? ಗಟ್ಟಿ ಹಾಕ್ಬೇಕು ರಾಯ್ ಅದಕ್ಕೆ. ಅದು ಕುತ್ಕೊಂಡ ನಂತರ ಬಿದ್ರೆ ಮತ್ತೆ ಇಲ್ಲಿ ನೋಡಿ ಇಷ್ಟು ಡೈಲಿ ನಮ್ಗೆ ಕೆಲಸ. ಇದು ಇಷ್ಟು ಹಾಕಿ ಹೋಗುತ್ತೆ. ಎಲ್ಲಿದೆ ಅದು? ಕ್ಲೀನ್ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಅದರ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು ಹಕ್ಕಿಗಳದ್ದು. ಈಗ ಸರಿಯಾಗಿ ಆಗಿದೆಯಾ ನೋಡ್ಬೇಕು, ಇಂಜಿನಿಯರ್ ಕರೆಸ್ಬೇಕು ಈಗ, ಕರೆಕ್ಟ್ ಮಾಡಿದಾರ ಇಲ್ವಾ ಅಂತೇಳಿ ನೋಡ್ಲಿಕ್ಕೆ.
ಒರೆಸ್ಲಿಕ್ಕೆ ರೋಬೋಟ್ ಎಲ್ಲ ಒರೆಸುತ್ತೆ, ಆದರೆ ವಾರಕ್ಕೊಮ್ಮೆ ನಾವು ಉಂಟು ನೋಡಿ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ತೀವಿ. ಇವರದ್ದು ಅವಸ್ಥೆ ನೋಡಿ, ಟಿ ವಿ ನೋಡ್ತಾ ನೋಡ್ತಾ ಅಲ್ಲೇ ಮಲಗಿದ್ದಾರೆ ಅವರು. ಈಗ ಮಸಾಲ ಹಾಕಿದ್ದು ಫ್ರೈ ಮಾಡೋದು ಚೆನ್ನಾಗಾಗುತ್ತೆ. ಈಗ ಮಸಾಲ ಸ್ವಲ್ಪ ಉಳಿದಿದೆ, ಇದು ಒಂದು ಸಂಜೆಗೆ ಲಾಲಿಪಾಪ್ ಮಾಡಲಿಕ್ಕೆ ಉಂಟು, ಅದಕ್ಕೆ ಯೂಸ್ ಆಗುತ್ತೆ. ಸ್ವಲ್ಪ ಕಾರ್ನ್ಫ್ಲವರ್ ಎಲ್ಲ ಹಾಕಿ ಚೆನ್ನಾಗಾಗುತ್ತೆ. ಹೇಗುಂಟಪ್ಪ? ಚೆನ್ನಾಗುಂಟು. ಇದು ಬೂತಾಯಿ ಮೀನು ಕರಿ ಮತ್ತು ಇದು ತವಾ ಫ್ರೈ ಮಸಾಲೆ ಒಳ್ಳೆದುಂಟು, ಸೂಪರ್ ಆಗಿದೆ. ಒಳ್ಳೆ ಉಂಟಾ? ಥ್ಯಾಂಕ್ ಯು ಹೇಳಿ ನನಗೆ. ನಿನಗೆ ಯಾಕೆ ಹೇಳಬೇಕು? ಅಮ್ಮನಿಗೆ ಹೇಳ್ಬೇಕಲ್ಲ. ಪ್ರಿಯಾ, ಇವನಿಗೆ ಥ್ಯಾಂಕ್ ಯು ಹೇಳ್ಬೇಕಂತೆ. ಒಳ್ಳೆಯದಾಗಿದೆ ಅಮ್ಮ, ವಿಡಿಯೋ ತೆಗಿತಿದ್ದಾರಲ್ಲ ಅದಕ್ಕೆ ಒಳ್ಳೆ ಆಗಿದೆ. ಚೆನ್ನಾಗಿದೆ. ಬೂತಾಯಿ ಸ್ವಲ್ಪ ಜಾಸ್ತಿ ಎಷ್ಟು ಒಳ್ಳೆ ಉಂಟಲ್ಲ. ಹಿಂದ್ಗಡೆ ಇಲ್ಲಿ ಬಂದರೆ ಆ ಸೂರ್ಯ ಮುಳುಗೋದು ಕರೆಕ್ಟ್ ಕಾಣುತ್ತೆ, ಫುಲ್ ಕೆಳಗೆ ಹೋಗೋದು. ಬೆಳಿಗ್ಗೆ ಮುಂದ್ಗಡೆ ಹೋದರೆ ನಮ್ಮ ಇಲ್ಲಿ ಮುಂದ್ಗಡೆ ಸೂರ್ಯ ಉದಯಿಸೋದು ಫುಲ್ ಎರಡು ಸೈಡ್ ಕೂಡ ಅಂತ ಹೇಳೋದು ನಾನು. ಲಕ್ಕಿ ನಾವು ಅದು ಕರೆಕ್ಟಾಗಿ ಹೆಚ್ಚಾಗಿ ಓಪನ್ ಏರಿಯಾ ಇರಲ್ಲ ಅಲ್ಲೂ, ಇಲ್ಲಿ ಎರಡು ಕಡೆ ಕೂಡ ಓಪನ್ ಏರಿಯಾ ಅಲ್ವಾ, ಹಾಗಾಗಿ ಸೂರ್ಯ ಮುಳುಗೋದು ಕೂಡ ಕರೆಕ್ಟ್ ಕಾಣುತ್ತೆ. ರೆಡ್ 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 ಆಗಿ ಕೆಳಗೆ ಹೋಗೋದು ಹಾಗೂ ರೆಡ್ 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 ಆಗಿ ಮೇಲೆ ಬರೋದು, ಎರಡು ಕೂಡ ನಮಗೆ ಉಂಟಲ್ಲ ಪರ್ಫೆಕ್ಟ್ ಕಾಣುತ್ತೆ. ಅದು ನನಗೆ ತುಂಬ ಇಷ್ಟ. ಹಾಗೆ ಈ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಸೂರ್ಯ ಕೆಂಪಾಗ್ತಾ ಬಂದಿದ್ದಾನೆ, ಆವಾಗ ಇಲ್ಲಿ ಕೂತ್ಕೊಂಡು ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ನಾನೇ ಕಾಣ್ತಾ ಇದ್ದೀನಿ ತುಂಬ ಚೆನ್ನಾಗಿ. ನೀವು ಯಾವಾಗ ಚೆನ್ನಾಗಿ ಕಾಣ್ತಿದ್ದಾರಲ್ಲ, ಇದು ಬೀಳುತ್ತಲ್ಲ ಆವಾಗ ನಾವು ಇನ್ನೂ ಕೂಡ ಚೆನ್ನಾಗಿ ಕಾಣ್ತೀವಿ. ಫೋಟೋಗ್ರಫಿ ಎಲ್ಲ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಇದು ಪ್ಲೇಸ್. ರಾಯ್ ತೆಗಿತಾ ಇದ್ದ 2-3 ಫೋಟೋ ನಾನು ಹಾಕ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅದು. ಇದೆಲ್ಲ ಲೈನ್ಸ್ ಈಗ ಇದು ಮೇಲೆ ಮಾಡಿದ ಅವನು ಲೈನ್ಸ್ ಇಲ್ಲ, ಲೈನ್ಸ್ ಎಲ್ಲ ಇಲ್ಲಿ ತನಕ ಇತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಖುಷಿ ಆಗುತ್ತೆ. ಒಳ್ಳೆ ಗಾಳಿ, ಇದು ಓಪನ್ ಮಾಡಿದ್ರೆ ಫುಲ್ಲು ಗಾಳಿ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಕೂಡ ಇಲ್ಲಿ ಬೀಳೋದು, ಅದು ಓಪನ್ ಮಾಡೋದು, ಮಾಡಿ ಇಲ್ಲಿ ಬಿದ್ಕೊಂಡಿರ್ತಾನೆ, ಮತ್ತೆ ರೀಲ್ಸ್ ನೋಡೋದು, ಗೇಮ್ಸ್ ಆಟ ಆಡೋದು. ಇದೊಂದು ಮಾತ್ರ ನಮ್ದು ಓಲ್ಡ್ ಸೋಫಾ. ಇದು ನೋಡೋಣ ಮುಂದೆ ಸ್ವಲ್ಪ ದುಡ್ಡು ಆದರೆ ಇದನ್ನು ಚೇಂಜ್ ಮಾಡೋದು. ಮ್ಯಾಚ್ ಆಗ್ತದೆ ಇದರಲ್ಲಿ. ಹೌದು, ಇರಲಿ ಸಾಕು. ಕೆಳಗಡೆ ಹೋಗೋಣ. ಇವತ್ತು ಆಯಿಲ್ ಮಾಡಲಿಕ್ಕೆ ಉಂಟು, ಖಾಲಿಯಾಗಿದೆ. ಮೊನ್ನೆ ಮಾಡಬೇಕಿತ್ತು, ತುಂಬ ಆರ್ಡ್ರ್ ಉಂಟು, ಆಗಿರಲಿಲ್ಲ ಮಾಡಲಿಕ್ಕೆ. ಹಾಗೆ ಇವತ್ತು ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಎಲ್ಲ ಆಯಿಲನ್ನು ಒಮ್ಮೆ ಎಲ್ಲ ರೆಡಿ ಮಾಡಿ ಈಗ ಮಾಡೋದು. ಕೆಳಗಡೆ ಹೋಗಲ್ವಾ ಸ್ವಾಮಿ. ಮತ್ತೆ ಇಲ್ಲಿ ಒಂದು ಬೆಳಕು ಬೀಳುತ್ತೆ. ಈ ಕಿಟಕಿ ಇದು ಲೈಟ್ ಅಲ್ಲ, ಫುಲ್ ಲೈಟ್ ಅಂತಾನೆ ಕಾಣುತ್ತೆ ಇದು. ಈಗ ಇನ್ನು ಸ್ವಲ್ಪ ಡೌನ್ ಬರಬೇಕು, ಅವಾಗ ಫುಲ್ ಇದು ಗ್ಲಾಸ್ ಬ್ರೈಟ್ ಆಗುತ್ತೆ. ತುಂಬ ಚೆನ್ನಾಗಿದೆ ಇದು. ಈ ಪ್ಲೇಸ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಇವಾಗ ಎಣ್ಣೆಗೆ ರೆಡಿ ಆಗ್ತಾ ಉಂಟು. ಎಣ್ಣೆಗೆ ಇಷ್ಟೆಲ್ಲ ಐಟಮ್ಸ್ ನಾವು ಹಾಕ್ತೀವಿ. ನಾನು ತೋರಿಸಿದ್ದೀನಿ ಆಲ್ರೆಡಿ ಏನೆಲ್ಲ ಹಾಕ್ತೀವಿ ಅಂತ ಹೇಳಿ. ಇದು ನಾವು ಡೈಲಿ ಹಾಕುವಂಥ ಇದು ಐಟಮ್ಸ್. ಇದಕ್ಕೆ ನಾವು ಲೆಮನ್ ಗ್ರಾಸ್, ಭೃಂಗರಾಜ್, ದಾಸವಾಳ ಹೂವು, ಕರಿಪತ್ತ, ಇದಕ್ಕೆ ನಾವು ದಾಸವಾಳ ಹೂವು, ಭೃಂಗರಾಜ್ ಮತ್ತು ಲೆಮನ್ ಗ್ರಾಸ್, ಕರಿಪತ್ತ ಮತ್ತು ನೆಲ್ಲಿಕಾಯಿ, ಕಸೂರಿ ಮೇಥಿ ಮತ್ತು ಮೇಥಿ, ಆಮೇಲೆ ಇದು ಆನಿಯನ್ ಸೀಡ್ಸ್, ಕಲಂಜಿ ಅಂತ ಹೇಳ್ತೀವಿ ಅದು. ಮತ್ತು ಇದು ನಾವು ಮನೆಯಲ್ಲೇ ಹುಡಿ ಮಾಡಿ ತೊಗೊಂಡಿದ್ದು. ಯಾವುದು ಗೊತ್ತುಂಟ? ಇದರದ್ದು ಮೆಹಂದಿ ಎಲೆಯನ್ನು ಚೆನ್ನಾಗಿ ಒಣ ಹಾಕಿ ಆಮೇಲೆ ಹುಡಿ ಮಾಡಿ ಇಡೋದು ನಾವು. ಯಾಕೆಂದರೆ ಅದು ಯಾವಾಗಲೂ ಇದಾಗೋದಿಲ್ಲಲ್ಲ, ಇಲ್ಲೆಲ್ಲ ಹೋದರೆ ತೊಗೊಂಡು ಬಂದು ಅದನ್ನು ಹುಡಿ ಮಾಡಿ, ಮತ್ತು ಮಾರ್ಕೆಟಿದ್ದು ನಾವು ಏನು ಕೂಡ ಯೂಸ್ ಮಾಡೋದಿಲ್ಲ, ಹಾಗಾಗಿ ನಾವು ಹಾಗೆ ಮಾಡೋದು. ಇನ್ನೂ ಕೂಡ 4ರಿಂದ 5 ಐಟಮ್ಸ್ ನಾವು ಎಕ್ಸ್ಟ್ರಾ ಹಾಕ್ತೀವಿ ಇದಕ್ಕೆ. ಒಂದು ಇದು ಹಾಕ್ತೀನಿ, ಎಂತ ಗೊತ್ತುಂಟ, ರೋಸ್ಮೇರಿ, ಮತ್ತು ಅದೆಲ್ಲ ನಾವು ಒಂದು ಹುಡಿ ಮಾಡಿ ಒಂದು ಡಬ್ಬದಲ್ಲೇ ಹಾಕಿಟ್ಟಿದ್ದೀವಿ. ಇನ್ನೊಂದು 4-5 ಹರ್ಬ್ಸ್ ಉಂಟು, ಅದನ್ನು ನಾವು ಮೊದಲೇ ಹುಡಿ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಡ್ತೀವಿ. ಅದನ್ನು ಒಂದು ಕಪ್ಪಷ್ಟು ತೆಗೆದು ಹಾಕೋದು, ಎಣ್ಣೆ ಹಾಕುವಾಗ ಹಾಕೋದು.
ರಾ ನಾವು ಮೆಟೀರಿಯಲ್ ಅಂದರೆ ಆವತ್ತವತ್ತು ತರುವಂಥದ್ದು ಇಷ್ಟು, ಅದು ನಾವು ಆಲ್ರೆಡಿ ಮಾಡಿಟ್ಟದುಂಟು, ಅದನ್ನೇ ನಾವು ಹಾಕೋದು. ಹಾಗೆ ಇಷ್ಟರಲ್ಲಿ ನಾವು ಎಣ್ಣೆ ಮಾಡೋದು. ಎಲ್ಲರೂ ಕೇಳ್ತಾರೆ ನೀವು ಎಣ್ಣೆ ಯಾವ ರೀತಿ ಮಾಡ್ತೀರಂತ, ಹಾಗೂ ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಉಂಟು. ನಾನು ಜಾಸ್ತಿ ಪ್ರಮೋಟ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಸೇಲ್ ಕೂಡ ಉಂಟು ನಮಗೆ ತುಂಬ. ಹಾಗೆ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗೋದಿಲ್ಲ, ಕೆಲವೊಮ್ಮೆ ನೆನಪಾದಾಗ ಹೇಳೋದು ನಾನು. ಹಾಗೂ ನೆಕ್ಸ್ಟ್ ಏನಂತಂದರೆ ಮತ್ತೆ ನನಗೆ ಎನಿಸೋದು ಯಾರಿಗಾದ್ರೂ ಹೆಲ್ಪ್ ಆದರೆ ಆಗಲಿ, ಸುಮಾರು ಜನರಿಗೆ ಇದರದ್ದು ಪ್ರಾಬ್ಲಮ್ ಉಂಟಲ್ವಾ ಹಾಗೆ ಹೀಗೆ ಅಂತ ಹೇಳಿ. ಹಾಗೆ ಇವತ್ತು ನಾನು ಮಾಡುವಾಗ ನೆನಪಾಯಿತು, ಹಾಗೆ ತೆಗಿತಾ ಇದ್ದೀನಿ. ಮತ್ತು ಇನ್ನು ನಾವು ಒಳ್ಳೆ ಎಣ್ಣೆನೇ ಹಾಕ್ತೀವಿ, ಅಂದರೆ ಯಾವ್ದು ಗೊತ್ತಿಲ್ಲ, ಕೊಕೊನೆಟ್ ಕೋಲ್ಡ್ ಪ್ರೆಸ್ಡ್ ಆಯಿಲೇ ಹಾಕ್ತೀವಿ, ಪ್ಯೂರ್ ಹಾಕ್ತೀವಿ. ಈಗ ಸೆಕೆಂಡ್ಸ್ ಅದು ಇದೆಲ್ಲ ಸಿಗುತ್ತೆ, ನಾವು ಅದನ್ನು ಯೂಸೇ ಮಾಡೋದಿಲ್ಲ. ಯಾಕೆಂದರೆ ನನಗೆ ನೆಮ್ಮದಿಯ ನಿದ್ದೆ ಬೇಕು ನನಗೆ, ಯಾರ್ದು ಇದು ಬೇಡ. ಒಂದು ಎಂತ ಹೇಳ್ತಾರೆ, ಆ ಗಿಲ್ಟ್ ಅಂತ ಹೇಳ್ತಾರೆ ನೋಡಿ, ಅದೆಲ್ಲ ನನಗೆ ಏನು ಬೇಡ. ಸ್ವಲ್ಪ ಸಂಪಾದನೆ ಮಾಡಿದರೂ ಸಾಕು, ಆ ನೆಮ್ಮದಿಯ ನಿದ್ದೆ ಬೇಕು. ಹಾಗಾಗಿ ಜಾಸ್ತಿ ಆದರೂ ಪರವಾಗಿಲ್ಲ ರೇಟ್, ನಾನು ಆ ಎಣ್ಣೆನೇ ತಂದು ಹಾಕೋದು. ನಾವು ಕ್ಯಾನಲ್ಲೇ ತೊಗೊಂಡು ಬರ್ತೀವಿ, ಅದನ್ನು ಆ ದಿನ ತೊಗೊಂಡು ಬರ್ತೀವಿ. ಅದನ್ನು ಇಟ್ಟು ತುಂಬ ದಿನ ಆದಮೇಲೆ ಅದೆಲ್ಲ ಮಾಡೋದಿಲ್ಲ. ಹಾಗಾಗಿ ಕ್ಯಾನಲ್ಲಿ ತೊಗೊಂಡು ಬಂದು ಅದರ ಒಳ್ಳೆ ಆಯಿಲನ್ನು ಹಾಕಿನೇ, ಕೊಕೊನೆಟ್ ಪ್ಯೂರ್ ಆಯಿಲ್ ಹಾಕಿನೇ ನಾನು ಮಾಡೋದು. ಅದಕ್ಕೆ ಬೇರೆ ಎಂಥ ಎಕ್ಸ್ಟ್ರಾ ಆಯಿಲ್ ನಾವು ಹಾಕೋದಿಲ್ಲ. ಹಾಗೆ ಇದು ನಮ್ಮ ಎಣ್ಣೆ ಎಂತ ಹೇಳ್ತಾರೆ, ಪ್ರೊಸೆಸ್ ಎಣ್ಣೆದ್ದು. ಅದು ನಾನು ಹೇಳ್ತಾ ಇದ್ದೀನಿ. ಯಾರಿಗಾದರೂ ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ನಿಮಗೆ ಮಾಡಲಿಕ್ಕಿದ್ರೆ ಮಾಡ್ಬೋದು. ಆದರೆ ಕೆಲವೊಮ್ಮೆ ಏನು ಗೊತ್ತಿಲ್ಲ, ಕೆಲವು ಹರ್ಬ್ಸ್ ಎಲ್ಲ ನಮಗೆ ಹೀಗೆ ಸಿಗೋದಿಲ್ಲ. ಹಾಗೆ ತೊಗೊಂಡ್ರೆ ಒಳ್ಳೆಯದು. ನಾನು ಜಾಸ್ತಿ ರೇಟ್ ಕೂಡ ಇಲ್ಲ, ನನ್ನದು ತುಂಬ ಅಫೋರ್ಡೆಬಲ್ ರೇಟ್. ಅದು ಕೂಡ ನನ್ನ ದೊಡ್ಡ ಬಾಟಲ್ ಸಿಗುತ್ತೆ, 500 ml ನನ್ನದು ಸ್ಟಾರ್ಟಿಂಗ್ ಬಾಟಲ್. ಹಾಗಾಗಿ ನನಗೆ ಅದನ್ನು ತುಂಬ ಜಾಸ್ತಿ ಅಂತ ಎನಿಸೋದಿಲ್ಲ. ಯಾಕೆಂದರೆ ಇದೆಲ್ಲ ತರಲಿಕ್ಕೆ ಉಂಟಲ್ಲ, ಸಿಗೋದಿಲ್ಲ. ಹೆಚ್ಚಾಗಿ ಬ್ರಿಂಗ್ರಾಜ್ ಎಲ್ಲ ನಮಗೆ ಇಲ್ಲಿ ಎಲ್ಲ ಸಿಗೋದೇ ಇಲ್ಲ. ನಾವು ತಂದು ಎಲ್ಲೆಲ್ಲಿಂದ ಹುಡುಕಿ ತಂದು ಹಾಕ್ತೀವಿ. ನನಗೆ ಅದು ಹಾಕದಿದ್ದರೂ ಆಗೋದೇ ಇಲ್ಲ, ಹಾಕಲೇಬೇಕು. ಹಾಗಾಗಿ ಹಾಕ್ತೀವಿ, ಯಾಕಂದರೆ ಒಳ್ಳೆ ರಿಸಲ್ಟ್ ಬೇಕು ನನಗೆ ಮೇಯ್ನ್ ಆಗಿ ಅಂತ ಹೇಳಿ. ಕರೆಕ್ಟಾಗಿ ಲೂಕ್ ವಾಮ್ ಹಾಕಿ, ಲೂಕ್ ವಾಮ್ ಮಾಡಿ ಒಳ್ಳೆ ರೀತಿ ಮಸಾಜ್ ಮಾಡಿ ನೋಡಿ, ಕೂದಲು ಉದುರೋದೆಲ್ಲ ನಿಮ್ಮದು ನಿಲ್ಲುತ್ತೆ. ನನಗೆ ಎಷ್ಟೋ ಸಲ ಪ್ರಾಬ್ಲಮ್ ಆಯಿತು ಕೂದಲಿದ್ದು, ನೀವು ನೋಡಿದ್ದೀರೋ, ಎಷ್ಟೋ ಸಲ ಆಯ್ತಂತ ಇಲ್ಲ. ನೀರಿನಿಂದ ಇರಲಿ, ಟೆನ್ಷನಿಂದ ಇರಲಿ, ಥೈರಾಯ್ಡಿಂದ ಇರಲಿ, ಅಥವಾ ವಿಟಮಿನ್ ಕಮ್ಮಿ ಆಗಿದ್ದರಿಂದ ಇರಲಿ, ಎಲ್ಲದರಿಂದ ನನಗೆ ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಹೇಳಿದೆ, ನಾನು ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿದೆ, ಅದರಿಂದ ಕೂಡ ಕೂದಲು ಉದುರಲಿಕ್ಕೆಲ್ಲ ಸ್ಟಾರ್ಟ್ ಆಯಿತು. ಆದರೆ ನನ್ನ ಕೂದಲು, ನಾನು ಬಾಣಲಿ ಆಗದೆ ಉಳಿದಿದ್ದೀನಿ ಅಂದರೆ ನನ್ನ ಎಣ್ಣೆಯಿಂದ. ನಿಜ ಹೇಳ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ನೋಡ್ಬೋದು ನೀವು, ಕೂದಲು ಎಷ್ಟು ಚೆನ್ನಾಗಿ ಬಂದಿದೆ. 3 ಮಕ್ಕಳಿಗೆ ಕೂಡ ಚೆನ್ನಾಗಿ ಕೂದಲಿದೆ. ನನ್ನ ಹಸ್ಬೆಂಡ್ ಕೂದಲು ನೋಡ್ಬೋದು, ಅಮ್ಮಂದು ನೋಡ್ಬೋದು, ಡ್ಯಾಡಿದ್ದು ನೋಡ್ಬೋದು, ಎಲ್ಲರೂ ನಾವು ತಿಮ್ಮಿದ್ದು ನೋಡ್ಬೋದು. ತಿಮ್ಮಿ ಇಲ್ಲಿಂದ ದುಬೈಗೆ ಇದನ್ನೇ ತೊಗೊಂಡೋಗಿ ಹಾಕ್ತಾರೆ. ಹಾಗಾಗಿ ನಮ್ಮದೆಲ್ಲರದ್ದು ಕೂದಲು ತುಂಬ ಚೆನ್ನಾಗಿದೆ. ಹಾಗೆ ನಾನು ಹೇಳೋದು ನಿಮಗೆ, ನೀವು ಟ್ರೈ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾವುದು ಮಾರ್ಕೆಟಿದೆ ಅದು ಇದು ತಂದು ಹಾಕಬೇಡಿ. ಹರ್ಬಲ್ ಆಯಿಲ್ ನಾವು ಮನೆಯಲ್ಲೇ ಮಾಡೋದು, ಅದನ್ನು ಯೂಸ್ ಮಾಡಿ ಅಷ್ಟೇ ಹೇಳೋದು ನಾನು. ಓಕೆ, ಈಗ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀವಿ. ಲೋ ಫ್ಲೇಮಲ್ಲಿ ಇಡ್ಲಿಕ್ಕೆ ಉಂಟಿದ್ದು. ಎಣ್ಣೆ ಓವರ್ ಬಿಸಿ ಆಗಲಿಕ್ಕಿಲ್ಲ, ಲೋ ಫ್ಲೇಮಲ್ಲಿ ಇಟ್ಟು ಇದು ಚೆನ್ನಾಗಿ ಕಾಯಬೇಕು. ನಾವು ನೋಡ್ತಾ ಇದ್ದೀರಲ್ಲ ಎಷ್ಟು ಹಾಕ್ತೀವಿ ಅಂತ ಹೇಳಿ. ಇದು ಜಾಸ್ತಿ ಹಾಕ್ತೀವಿ, ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಇದಾಗೋದು ಎಣ್ಣೆ. ಇದು ನಾನು ಹೇಳಿದೆ ನೋಡಿ, ನಾವು ಒಂದು ಹುಡಿ ಮಾಡಿ ಇಟ್ಟಿದ್ದೀವಿ ಅಂತೇಳಿ, ಅದು ರೋಸ್ ಮೇರಿದ್ದೆಲ್ಲ ಅದು ಹಾಕೋದು ಇದಕ್ಕೆ. ಅದು ಒಂದು ಮುಷ್ಟಿಯಷ್ಟು ಹಾಕೋದಷ್ಟೇ. ಇದು ಕಸೂರಿ ಮೇಥಿ ಮತ್ತು ಮೆಹಂದಿ ಅದೆಲ್ಲ ಇತ್ತು ನೋಡಿ, ಕಲೋಂಜಿ ಮೇಥಿ ಅದೆಲ್ಲ ಹುಡಿ ಮಾಡಿ ಇದಕ್ಕೆ ಹಾಕೋದು. ತುಳಸಿ ಮತ್ತು ಕೈಬೇವು ಅದು ಕೂಡ ಹಾಕ್ತೀವಿ. ಇದರಿಂದ ಡ್ಯಾಂಡ್ರಫ್ ಆಗೋದು ಮತ್ತು ಶೀತ ಆಗೋದು ಎಣ್ಣೆ ಹಾಕಿದರೆ ಅದೆಲ್ಲ ಆಗೋದಿಲ್ಲ. ಎಲರ್ಜಿ ಆಗುವುದು, ತುರಿಯುವುದು, ಸ್ಕಾಲ್ಫ್ ಅದೆಲ್ಲ ಆಗೋದಿಲ್ಲ. ಅದಕ್ಕೆ ಕೈಬೇವು ಸ್ವಲ್ಪ ಹಾಕೋದು, ಜಾಸ್ತಿ ಹಾಕೋದಿಲ್ಲ. ಜಾಸ್ತಿ ಹಾಕಿದ್ರೆ ಹೀಟ್ ಆಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ಹಾಕಬೇಕು. ಈಗ ನೋಡಿ, ಈಗ ಟಾಮಿ ಎಲ್ಲ ಆಟ ಆಡ್ತಾ ಇದ್ದಾರೆ. ನಾವು ಕೂಡ ಬಾಲ್ ಜೊತೆಗೆ, ಟಾಮಿ ಜೊತೆಗೆ ಆಟ ಆಡೋದು. ಸಿಕ್ತು ಟಾಮಿಗೆ ಸಿಕ್ತು. ಅವನು ನೋಡಿ ಅಂತೆ ಕೊಡುದೇ ಇಲ್ಲ, ಅವನು ಕಳ್ಳ.
ಒಂದು ಫಿಲ್ಮ್ ನೋಡಿದ್ವಿ ಭೂತದ್ದು ಕಾಂಜರಿಂಗ್ ಸೂಪರ್ ಇತ್ತು. ಇವಾಗ ನೋಡ್ಬೋದು ಕಾಂಜರಿಂಗ್ ಸೂಪರ್ ಇತ್ತು. ಲಾಸ್ಟ್ ಇದ್ದು ಲಾಸ್ಟ್ ಅಂತ ಇದ್ದೀನಿ. ಚೆನ್ನಾಗಿತ್ತು. ಇನ್ನು ಊಟ ಎಲ್ಲ ಮಾಡಿದ್ವಿ. ಕಬಾಬ್ ಇವತ್ತು ಖಾಲಿ ಕಬಾಬು ಅಂದರೆ ಇದಿಲ್ಲ, ಲಾಲಿಪಾಪ್, ರೈಸ್ ಎಲ್ಲ ಇಲ್ಲ. ಅಲ್ಲಿ ಕಬಾಬ್ ತಿನ್ನೋದು, ಸ್ವಲ್ಪ ವಾಯಿನ್ ಎಲ್ಲ ಕುಡಿಯೋದು, ಆಮೇಲೆ ಒಳಗೆ ಸ್ವಲ್ಪ ವಿನೆಗರ್ ಕಟ್ಟುತ್ತಾ. ನಾವೆಲ್ಲರೂ ಇವತ್ತು ಕಾಫಿ ಬಾರಲ್ಲಿ ಕೂತ್ಕೊಂಡಿದ್ದೀವಿ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ. ಮೇಲೆ ಹಾಗೂ ಕೆಳಗಡೆ ವಾಯಿನೊಂದಿಗೆ ಇವತ್ತಿನ ದಿನ ಹಾಗೂ ಲಾಲಿಪಾಪ್. ಬಾಯ್ ಬಾಯ್ ಎಲ್ಲರಿಗೂ. ಇನ್ನು ನಾಳೆ ಸಿಗ್ತೀನಿ. ಗುಡ್ ನೈಟ್.